ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರೇ, ನಿಮ್ಮ ಕಷ್ಟಗಳು ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಮುಕ್ತಾಯ ಹೇಳುವ ಅದ್ಭುತ ಸಮಯ ಬಂದಾಯಿತು. ಮುಖ್ಯವಾಗಿ ಮೇ ತಿಂಗಳ 20ರ ಒಳಗಿನ ದಿನಗಳು ಅದ್ಭುತವಾಗಿ ಯಾವಾಗಲೂ ನಿಮ್ಮ ನೆನಪಿನಲ್ಲಿ ಉಳಿದು ಹೋಗುವಂತಹ ಅವಕಾಶಗಳನ್ನು ನಿಮ್ಮ ಬಾಗಿಲ ಬಳಿ ತರಲಿದೆ. ನಿಮ್ಮ ಮನೆಯಲ್ಲಿ ಇರುವ ಒಂದು ದಿವ್ಯ ಶಕ್ತಿ ಏನು ಮಾಡಲಿದೆ ಎಂದು ತಿಳಿದರೆ ಆಶ್ಚರ್ಯದಿಂದ ನಿಮಗೆ ಸರಿಯಾಗಿ ನಿದ್ರೆಯೂ ಬರುವುದಿಲ್ಲ. ಹೌದು, ನೀವು ಕೇಳಿದ್ದು ನಿಜ. ನೀವು ಇಷ್ಟು ವರ್ಷಗಳಿಂದ ಅನುಭವಿಸುತ್ತಿರುವ ಯಾತನೆಗೆ ದೇವರು ಒಳ್ಳೆಯ ಉತ್ತರವನ್ನು ನೀಡಲಿದ್ದಾರೆ. ನಿಮ್ಮ ಮನೆಯಲ್ಲೇ ಇದ್ದು ನಿಮ್ಮನ್ನು ರಕ್ಷಿಸುತ್ತಿರುವ ಆ ಅದೃಶ್ಯ ಶಕ್ತಿಯು ನಿಮ್ಮ ಜೀವನವನ್ನು ನಿಜವಾಗಿಯೂ ಹೇಗೆ ಬದಲಾಯಿಸಲಿದೆ ಮತ್ತು ಆ ದೈವಿಕ ಶಕ್ತಿಯು ನಿಮಗೆ ನೀಡಲಿರುವ ಅದ್ಭುತ ವರಗಳು ಯಾವುವು ಎಂಬುದನ್ನು ನಾವೀಗ ವಿವರವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿವರಗಳಿಗೆ ಹೋಗುವ ಮೊದಲು ನಿಮ್ಮೆಲ್ಲರಿಗೂ ಒಂದು ಸಣ್ಣ ವಿನಂತಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗಾಗಿ ಇನ್ನಷ್ಟು ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ತಲುಪುತ್ತದೆ. ಹಾಗೆಯೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನೀವು ತೋರಿಸುವ ಈ ಒಂದು ಸಣ್ಣ ಬೆಂಬಲ ನಮಗೆ ಅಪಾರವಾದ ಉತ್ಸಾಹವನ್ನು ನೀಡುತ್ತದೆ. ತಡ ಮಾಡದೆ ವಿಷಯಕ್ಕೆ ಬರೋಣ. ಕನ್ಯಾ ರಾಶಿಯವರೇ, ನಿಮ್ಮ ಜೊತೆಯಲ್ಲೇ ಒಂದು ದೈವಿಕ ಶಕ್ತಿ ಇದೆ ಎಂದು ಗೊತ್ತೇ? ಕಳೆದ ಕೆಲವು ವರ್ಷಗಳಿಂದ ಒಂದು ಅದೃಶ್ಯ ಶಕ್ತಿಯು ನಿಮ್ಮ ನೆರಳಿನಂತೆ ನಿಮ್ಮ ಬೆನ್ನ ಹಿಂದೆಯೇ ಇದ್ದು ನಿಮ್ಮನ್ನು ರಕ್ಷಿಸುತ್ತಿದೆ. ನಿಮಗೆ ತಿಳಿಯದಂತೆ ನಿಮ್ಮ ಜೀವನದಲ್ಲಿ ಎದುರಾಗುವ ಆಪತ್ತುಗಳಿಂದ ನಿಮ್ಮನ್ನು ಪಾರು ಮಾಡುತ್ತಿದೆ. ಹಾಗಾದರೆ ಆ ದೈವಿಕ ಶಕ್ತಿ ಯಾರು? ಅದು ನಿಮ್ಮಿಂದ ಏನು ಬಯಸುತ್ತಿದೆ ಎಂಬ ವಿಷಯಗಳನ್ನು ನೀವು ತಿಳಿದುಕೊಂಡರೆ ನಿಮ್ಮ ಮೈ ಜುಮ್ಮೆನಿಸುತ್ತದೆ. ಇಂದಿನಿಂದ ಮೇ 20ರವರೆಗಿನ ದಿನಗಳು ನಿಮ್ಮ ಜೀವನದಲ್ಲಿ ಭಗವಂತನು ನೀಡುವ ವರಪ್ರಸಾದಗಳಂತಹ ದಿನಗಳಾಗಿವೆ. ನೀವು ಇಷ್ಟು ವರ್ಷಗಳಿಂದ ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಆ ಅದ್ಭುತವಾದ ಕಾಣಿಕೆಯನ್ನು ನೀಡಲು ಆ ದೈವಿಕ ಶಕ್ತಿಯು ಸಿದ್ಧವಾಗಿದೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ಅನುಭವಿಸಿದ ಕಷ್ಟಗಳು, ನೋವುಗಳು, ಅವಮಾನಗಳು ಎಲ್ಲದಕ್ಕೂ ಮುಕ್ತಾಯ ಹಾಡುವ ಸಮಯ ಬಂದಿದೆ ಎಂದು ಭಾವಿಸಿ. ಆ ದೈವಿಕ ಶಕ್ತಿಯು ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪ್ರಾಣವನ್ನು ಕಾಪಾಡಿಕೊಂಡು ಬರುತ್ತಿದೆ. ನೀವು ಆಪತ್ತಿನಲ್ಲಿದ್ದಾಗ, ಯಾರೂ ಇಲ್ಲದ ಸಮಯದಲ್ಲಿ ನಿಮಗೇ ತಿಳಿಯದೆಯೇ ಆ ಶಕ್ತಿಯು ನಿಮ್ಮ ನೆರಳಿನಂತೆ ನಿಮ್ಮ ಜೊತೆಯೇ ಇದ್ದು ನಿಮ್ಮನ್ನು ಪಾರು ಮಾಡಿದೆ. ಸಮಾಜದಲ್ಲಿ ಕೆಲವರು ನಿಮ್ಮನ್ನು ಕೀಳಾಗಿ ಮಾತನಾಡಿದಾಗ ಅಥವಾ ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದಾಗ ಆ ಶಕ್ತಿಯು ನಿಮ್ಮನ್ನು ತಾಯಿಯಂತೆ ಕಾಪಾಡಿಕೊಂಡು ಬರುತ್ತಿದೆ. ಆದರೆ ನೀವು ಆ ವಿಷಯವನ್ನು ಎಂದೂ ಕೂಡ ಗಮನಿಸಲಿಲ್ಲ. ಆದರೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಶಕ್ತಿಯ ಪ್ರಭಾವವಿದೆ. ವಾಸ್ತವವಾಗಿ ಆ ದೈವಿಕ ಶಕ್ತಿಯು ನಿಮ್ಮ ಮನಸ್ಸಿನಲ್ಲೇ ನೆಲೆಸಿದೆ. ಏಕೆಂದರೆ ನಿಮ್ಮ ಹೃದಯವು ಅತ್ಯಂತ ನಿರ್ಮಲವಾಗಿದೆ. ಇತರರ ಬಗ್ಗೆ ನಿಮಗೆ ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲ. ನೀವು ಎಂದಿಗೂ ಪಕ್ಕದವರನ್ನು ನೋಡಿ ಅಸೂಯೆ ಪಟ್ಟಿಲ್ಲ. ನೀವು ಯಾವಾಗಲೂ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಮೇಲೆ ಬರಬೇಕೆಂದು ಬಯಸಿದ್ದೀರಿ. ನಿಮ್ಮಲ್ಲಿರುವ ನಿಷ್ಕಲ್ಮಶವಾದ ಸ್ವಭಾವ ಹಾಗೂ ನಿಮ್ಮ ಕಷ್ಟಪಡುವ ಗುಣವೇ ಆ ಅದ್ಭುತವಾದ ಶಕ್ತಿಯನ್ನು ನಿಮ್ಮ ಹತ್ತಿರಕ್ಕೆ ಬರುವಂತೆ ಮಾಡಿದೆ. ಇತರರೊಂದಿಗೆ ಸ್ಪರ್ಧಿಸುವುದೇ ಹೊರತು ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕೆಂಬ ಆಲೋಚನೆ ನಿಮಗೆ ಎಂದಿಗೂ ಬಂದಿಲ್ಲ. ಈ ಸದ್ಗುಣಗಳಿಂದಲೇ ಈಗ ಆ ದೈವಿಕ ಶಕ್ತಿಯು ನಿಮಗೆ ಒಂದು ದೊಡ್ಡ ಅವಕಾಶವನ್ನು ಕೂಡ ನೀಡಲಿದೆ. ಆ ಅವಕಾಶವೇನು ಮತ್ತು ಅದು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸಲಿದೆ ಎಂಬುದನ್ನು ನಾವೀಗ ತಿಳಿಯೋಣ. ನಿಮ್ಮ ಸತ್ಕಾರ್ಯಗಳು ಹಾಗೆಯೇ ನಿಮ್ಮ ಪವಿತ್ರವಾದ ಆಲೋಚನೆಗಳು ಆ ದೈವಿಕ ಶಕ್ತಿಯನ್ನು ನಿಮ್ಮತ್ತ ಸೆಳೆದಿವೆ. ಭಕ್ತಿಯಲ್ಲಿ ನಿಷ್ಕಲ್ಮಶವಾದ ಮನಸ್ಸಿದ್ದರೆ ಭಗವಂತನು ಭಕ್ತನಿಗೆ ಒಲಿಯುತ್ತಾನೆ ಎಂದು ಹಿರಿಯರು ಸುಮ್ಮನೆ ಹೇಳಿಲ್ಲ. ನಿಮ್ಮ ವಿಷಯದಲ್ಲೂ ಅದೇ ನಡೆಯುತ್ತಿದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟದ ಸಮಯ ಬಂದರೂ, ಎಷ್ಟು ಹಿನ್ನಡೆಗಳು ಎದುರಾದರೂ ನೀವು ಆ ದೇವರ ಮೇಲಿನ ನಂಬಿಕೆಯನ್ನು ಮಾತ್ರ ಬಿಟ್ಟುಕೊಡಲಿಲ್ಲ. ಅದೇ ಅಚಲವಾದ ನಂಬಿಕೆಯು ಇಂದು ಆ ದೈವಶಕ್ತಿಯನ್ನು ನಿಮ್ಮ ಮೇಲೆ ಈ ಮಟ್ಟಿಗೆ ಪ್ರಸನ್ನಗೊಳಿಸುತ್ತಿದೆ. ಹಾಗಾದರೆ ಇಂದಿನಿಂದ ಸರಿಯಾಗಿ 4 ದಿನಗಳ ನಂತರ ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಆ ಶಕ್ತಿ ಯಾರು? ಇಷ್ಟು ದಿನಗಳ ಕಾಲ ನೀವು ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ ಅದು ಹಣವಾಗಿರಬಹುದು, ಗೌರವವಾಗಿರಬಹುದು, ಮನೆ, ಕಾರು
ಹೀಗೆ ನಿಮ್ಮ ಪ್ರತಿಯೊಂದು ಆಸೆಯೂ ಈಡೇರುವ ಸಮಯ ಎಂದು ಹೇಳಬಹುದು. ನಿಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕತೆ ಹೆಚ್ಚಾಗಿ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ. ಇಷ್ಟು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳನ್ನು ನೋಡಿ ಆ ದೈವಿಕ ಶಕ್ತಿಯು ಈಗ ಕೋಪಗೊಂಡಿದೆ. ನಿಮ್ಮ ಬೆಳವಣಿಗೆಯನ್ನು ತಡೆಯುತ್ತಿರುವ ಶಕ್ತಿಗಳ ಮೇಲೆ ಆ ದೈವಿಕ ಶಕ್ತಿಯು ತುಂಬಾ ಕ್ರೋಧಗೊಂಡಿದೆ. ಅದಕ್ಕಾಗಿಯೇ ನಿಮ್ಮ ಕಷ್ಟಗಳಿಗೆ ಮುಕ್ತಾಯ ಹಾಡಲು ಆ ಶಕ್ತಿಯು ಸ್ವತಃ ರಂಗಕ್ಕಿಳಿದಿದೆ. ಆದರೆ ಆ ದೈವಿಕ ಶಕ್ತಿಯು ನಿಮ್ಮಿಂದ ಒಂದು ಸಣ್ಣ ವಿಷಯವನ್ನು ನಿರೀಕ್ಷಿಸುತ್ತಿದೆ. ನೀವು ಆ ಒಂದನ್ನು ಕೊಟ್ಟರೆ ನಿಮ್ಮನ್ನು ಆರ್ಥಿಕವಾಗಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸಲು ಆ ಶಕ್ತಿಯು ಸಿದ್ಧವಾಗಿದೆ. ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲವಾಗಿರುವುದರಿಂದ ಆ ಅದ್ಭುತವು ನಡೆಯಲಿರುವ ಸೂಚನೆಗಳು ನಿಮಗೆ ಸಿಗುತ್ತಿವೆ. ಇನ್ನೂ ಹೇಳಬೇಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಅನುಭವವಾಗುತ್ತದೆ. ಇಲ್ಲಿಯವರೆಗೆ ನೀವು ಪಡೆಯಲು ಸಾಧ್ಯವಾಗದಿದ್ದ ದೊಡ್ಡ ಅದೃಷ್ಟವು ನಿಮ್ಮನ್ನು ತಲುಪಲಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಆ ದೈವಿಕ ಶಕ್ತಿಯ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಡುವುದು ಮಾತ್ರ. ಆ ಶಕ್ತಿಯು ನಿಮ್ಮನ್ನು ಖಂಡಿತವಾಗಿಯೂ ರಕ್ಷಿಸುತ್ತದೆ ಎಂದು ದೃಢವಾಗಿ ನಂಬಿ. ಆ ದೈವಿಕ ಶಕ್ತಿಯು ನಿಮ್ಮ ಮೇಲೆ ಕೊಂಚ ಅಸಹನೆಯಿಂದ ಇರಲು ಮತ್ತೊಂದು ಪ್ರಮುಖ ಕಾರಣವೂ ಇದೆ. ನಿಮ್ಮ ಶತ್ರು ಯಾರೆಂದು ತಿಳಿಯದೆ ನೀವವರನ್ನು ಅತಿಯಾಗಿ ನಂಬುತ್ತಿದ್ದೀರಿ. ಅವರೊಂದಿಗೆ ಒಡನಾಡುವುದು ಹಾಗೂ ನಿಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ಆ ಶಕ್ತಿಗೆ ಇಷ್ಟವಾಗುತ್ತಿಲ್ಲ. ಆ ಶತ್ರುವು ನಿಮ್ಮ ಪತನವನ್ನು ಬಯಸುತ್ತಾ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದರೂ ನೀವು ಮಾತ್ರ ಅವರನ್ನು ನಿಮ್ಮ ಹಿತೈಷಿಗಳು ಎಂದು ಭಾವಿಸುತ್ತಿದ್ದೀರಿ. ಆ ಅದೃಶ್ಯ ಶಕ್ತಿಯು ನಿಮಗೆ ಹಲವು ಬಾರಿ ಸಂಕೇತಗಳ ಮೂಲಕ ಎಚ್ಚರಿಕೆ ಕೊಟ್ಟರೂ ನೀವು ಅವುಗಳನ್ನು ನಿರ್ಲಕ್ಷಿಸುತ್ತಿದ್ದೀರಿ. ಅದಕ್ಕಾಗಿಯೇ ಆ ದೈವಿಕ ಶಕ್ತಿಯು ಈಗ ನಿಮ್ಮ ಮೇಲೆ ಕೊಂಚ ಕೋಪಗೊಂಡಿದೆ. ಹೇಳಬೇಕೆಂದರೆ ನೀವು ಆ ಶತ್ರುವನ್ನು ಎಷ್ಟು ನಂಬುತ್ತಿದ್ದೀರಿ ಅಂದರೆ ಅವರೊಂದಿಗೆ ಒಡನಾಡುತ್ತಾ ನಿಮ್ಮ ಪ್ರತಿಯೊಂದು ವಿಷಯವನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತಿದ್ದೀರಿ. ನಿಮ್ಮ ಕೆಲಸದಲ್ಲಿ ಆಗುವ ಪ್ರಗತಿಯನ್ನು ಕೂಡ ಅವರೊಂದಿಗೆ ಹಂಚಿಕೊಳ್ಳುತ್ತಿದ್ದೀರಿ. ನಿಮ್ಮಲ್ಲಿರುವ ಈ ಮುಗ್ಧತೆಯನ್ನು ನೋಡಿ ಆ ದೈವಿಕ ಶಕ್ತಿಯು ನಿಮ್ಮ ಮೇಲೆ ತುಂಬಾ ಅಸಹನೆಯಿಂದ ಇದೆ. ಎಷ್ಟೋ ರೀತಿಯಲ್ಲಿ ಸೂಚನೆಗಳನ್ನು ನೀಡುತ್ತಿದ್ದರೂ ನೀವು ಮಾತ್ರ ಅದ್ಯಾವುದನ್ನು ಗಮನಿಸದೆ ಆ ಶತ್ರುವನ್ನು ನಿಮ್ಮ ಪ್ರಾಣ ಸ್ನೇಹಿತನೆಂದು ಭಾವಿಸುತ್ತಿದ್ದೀರಿ. ಈಗಲಾದರೂ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ಜೀವನವು ತೀವ್ರ ತೊಂದರೆಗೆ ಸಿಲುಕುವ ಅಪಾಯವಿದೆ. ಏಕೆಂದರೆ ಆ ಶತ್ರುವು ನಿಮ್ಮನ್ನು ನಾಶಪಡಿಸುವುದನ್ನೇ ಗುರಿಯಾಗಿಟ್ಟುಕೊಂಡಿದ್ದಾರೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದೆ ಆ ವ್ಯಕ್ತಿಯು ನಿಮ್ಮ ಮೇಲೆ ಮಾಟಮಂತ್ರ ಹಾಗೂ ತಾಂತ್ರಿಕ ಪ್ರಯೋಗಗಳನ್ನು ಸಹ ಮಾಡುತ್ತಿದ್ದಾರೆ. ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸಲು ಹಲವು ರೀತಿಯ ಅಪರಿಚಿತ ಮಾಟಮಂತ್ರಗಳನ್ನು ನಿಮ್ಮ ಮೇಲೆ ಪ್ರಯೋಗಿಸುತ್ತಿದ್ದಾರೆ. ಕೇಳಲು ಭಯಾನಕವಾಗಿದ್ದರೂ ಇದು ನಿಜ. ಇಂತಹ ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದ ಇತ್ತೀಚೆಗೆ ನಿಮ್ಮ ಬುದ್ಧಿಯು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಮಾನಸಿಕ ಆರೋಗ್ಯವು ಹದಗೆಡುವುದಲ್ಲದೆ ಜೀವನದಲ್ಲಿ ಸಂತೋಷ ಬಂದರೂ ಅದು ನೀರಿನ ಗುಳ್ಳೆಯಂತೆ ಆವಿಯಾಗಿ ಹೋಗುತ್ತಿದೆ. ಆ ತಾಂತ್ರಿಕ ಶಕ್ತಿಗಳು ನಿಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಹಲವು ರೀತಿಯಲ್ಲಿ ಕಡಿಮೆ ಮಾಡುತ್ತಿವೆ. ನೀವು ಮಾಡಿದ ಒಳ್ಳೆಯ ಕೆಲಸಗಳ ಕಾರಣದಿಂದಾಗಿಯೇ ಆ ದೈವಿಕ ಶಕ್ತಿಯು ನಿಮ್ಮನ್ನು ಕವಚದಂತೆ ಕಾಪಾಡುತ್ತಿದ್ದರೂ ನೀವು ಯಾವಾಗ ಆ ಶತ್ರುಗಳೊಂದಿಗೆ ಒಡನಾಡಿ ಅವರನ್ನು ನಿಮ್ಮ ಮನೆಗೆ ಕರೆಸಿಕೊಳ್ಳುತ್ತಿದ್ದೀರೋ ಆಗ ಆ ರಕ್ಷಣಾ ಕವಚವು ದುರ್ಬಲಗೊಳ್ಳುತ್ತಿದೆ. ಇದರಿಂದಾಗಿ ನೀವು ಯಾವುದೇ ಕೆಲಸ ಮಾಡಬೇಕೆಂದರೂ ಮನಸ್ಸು ಬದಲಾಗುವುದು ಮತ್ತು ನೀವು ಯೋಚಿಸಿದ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದಿರುವುದು ಮುಂತಾದವುಗಳು ನಡೆಯುತ್ತಿದೆ. ನಿಮ್ಮ ಸಂಕಲ್ಪ ಬಲವು ಕಡಿಮೆಯಾಗಿ ನಿರಂತರವಾಗಿ ಯಾವುದೋ ತಿಳಿಯದ ಆತಂಕವು ನಿಮ್ಮನ್ನು ಆವರಿಸಿಕೊಳ್ಳುತ್ತಿದೆ. ಆ ಶತ್ರುಗಳ ಬಲೆಯಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಮತ್ತು ಆ ದೈವಿಕ ಶಕ್ತಿಯು ನಿಮ್ಮಿಂದ ಏನು ಬಯಸುತ್ತದೆ ಎಂಬುದನ್ನು ನಾವೀಗ ಎಚ್ಚರಿಕೆಯಿಂದ ತಿಳಿಯಲು ಪ್ರಯತ್ನಿಸೋಣ. ನಿಮ್ಮ ಜೀವನವನ್ನು ಬದಲಾಯಿಸುವ ಆ ರಹಸ್ಯವು ಈಗ ಹೊರಬರಲಿದೆ. ನೀವು ಯಾವುದೇ ಯೋಜನೆ ಹಾಕಿಕೊಂಡರೂ ಅದು ಅರ್ಧದಲ್ಲೇ ನಿಲ್ಲಲು ಆ ಶತ್ರುಗಳ ಪ್ರಭಾವವೇ ಕಾರಣ. ಇಂದಿಗಾದರೂ ಆ ವ್ಯಕ್ತಿಯನ್ನು ಕುರುಡಾಗಿ ನಂಬುವುದನ್ನು ನಿಲ್ಲಿಸಿ. ಇನ್ನು ಮುಂದಿನ 10 ದಿನಗಳಲ್ಲಿ ನೀವು ಕೈಗೊಳ್ಳುವ ಯಾವುದೇ ಪ್ರಮುಖ ಕೆಲಸದಲ್ಲೂ ಆ ವ್ಯಕ್ತಿಯನ್ನು ಪಾಲುದಾರರನ್ನಾಗಿ ಮಾಡಬೇಡಿ. ಆ ಶತ್ರುವಿನ ಹೆಸರು ಏನೆಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸುತ್ತೇನೆ. ನಿಜವಾಗಿ ಆ ದೈವಿಕ ಶಕ್ತಿಯು ಬಯಸುತ್ತಿರುವ ಆ ಒಂದೇ ಒಂದು ವಿಷಯವೇನು ಎಂದು ತಿಳಿದುಕೊಂಡರೆ ನಿಮ್ಮ ಜೀವನವೇ ಬದಲಾಗುತ್ತದೆ.
ಅದಕ್ಕಾಗಿಯೇ ವಿಡಿಯೋವನ್ನು ಗಮನವಿಟ್ಟು ಕೇಳಿ. ಅನೇಕರು ವಿಡಿಯೋವನ್ನು ಸರಿಯಾಗಿ ನೋಡದೆ ಯಾವುದೇ ಫಲಿತಾಂಶ ಸಿಗಲಿಲ್ಲ ಎಂದು ಹೇಳುತ್ತಾರೆ. ನಿಜವಾಗಿ ಏನು ಮಾಡಬೇಕು, ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಯಬೇಕೆಂದರೆ ಸಂಪೂರ್ಣ ವಿವರಗಳನ್ನು ಕೇಳುವುದು ತುಂಬಾ ಅಗತ್ಯ. ಹಾಗಾಗಿ ಇಂದಿನಿಂದ ಖಂಡಿತವಾಗಿಯೂ ನಿಮ್ಮ ಜಾತಕದಲ್ಲಿ ಶುಕ್ರನು ಅತ್ಯಂತ ಶಕ್ತಿಶಾಲಿಯಾಗಲಿದ್ದಾನೆ. ಇದರಿಂದ ಲಕ್ಷ್ಮೀನಾರಾಯಣ ಯೋಗವು ಉಂಟಾಗುತ್ತದೆ. ಹಾಗಾಗಿ ಇಂತಹ ಸಮಯದಲ್ಲಿ ನೀವು ಹಣದ ವಿಷಯದಲ್ಲಿ ಬಹಳ ಜಾಣತನದಿಂದ ವರ್ತಿಸಬೇಕು. ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಕೇವಲ 10 ರೂಪಾಯಿಗಳಾಗಿದ್ದರೂ ಅದನ್ನು ನಿಮಗೆ ಉಪಯುಕ್ತವಾಗುವ ಕೆಲಸಕ್ಕೆ ಖರ್ಚು ಮಾಡಿ. ಅನಗತ್ಯ ಕೆಲಸಗಳಿಗೆ ಹಣ ಖರ್ಚು ಮಾಡಿದರೆ ನಿಮ್ಮ ಅದೃಷ್ಟ ನಿಮ್ಮಿಂದ ದೂರಾಗುವ ಅಪಾಯವಿದೆ. ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಖರ್ಚು ಮಾಡಬೇಕು ಎಂಬುದನ್ನು ಒಂದೆರಡು ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಲಿರುವ ದೈವಿಕ ಶಕ್ತಿ ಬೇರ್ಯಾರೂ ಅಲ್ಲ, ಸಾಕ್ಷಾತ್ ಆ ಧನಲಕ್ಷ್ಮಿ. ಹೇಳಬೇಕೆಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂಪೂರ್ಣವಾಗಿ ಕರುಣೆ ತೋರಿಸಲಿದ್ದಾಳೆ. ಆ ತಾಯಿಯು ಅತ್ಯಂತ ಕೋಮಲವಾದ ಹೃದಯವನ್ನು ಹೊಂದಿದ್ದಾಳೆ. ಆಕೆಯು ಒಮ್ಮೆ ನಿಮ್ಮ ಮೇಲೆ ಕೃಪೆ ತೋರಿದರೆ ನಿಮ್ಮ ದಾರಿದ್ರ್ಯವೆಲ್ಲವೂ ದೂರವಾಗಿ ನಿಮ್ಮ ಜೀವನವೇ ಬದಲಾಗುತ್ತದೆ. ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ಮೂಲ ಸಮೇತ ತೊಲಗಿ ಹೋಗುವ ಸಮಯ ಬಂದಿದೆ ಎಂದು ಹೇಳಬಹುದು. ಹಾಗೂ ಆ ತಾಯಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ. ಆದರೆ ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಏನು ಮತ್ತು ಆ ಶತ್ರುವಿನಿಂದ ಹೇಗೆ ಪಾರಾಗಬೇಕು ಎಂಬುದನ್ನು ಈಗ ತಿಳಿಯೋಣ. ಆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲಿದ್ದರೆ ಎಷ್ಟೇ ದೊಡ್ಡ ಕಷ್ಟವಾದರೂ ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತದೆ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಆ ತಾಯಿಗೆ ಇರುವುದರಿಂದ ಹಾಗೂ ಈಗ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ಬೇರು ಸಮೇತ ಕರಗಿ ಹೋಗುವ ಅದ್ಭುತ ಸಮಯ ಬಂದಿರುವುದರಿಂದ ಮೇ 20ರವರೆಗೆ ನೀವು ಒಂದು ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅದೇನೆಂದರೆ ನಿಮ್ಮ ಬಳಿ ಇರುವ ಹಣವನ್ನು ಅನಗತ್ಯ ಚಟಗಳಿಗೆ ಅಥವಾ ಇತರರ ಮುಂದೆ ಡಂಬಾಚಾರಕ್ಕಾಗಿ ಖರ್ಚು ಮಾಡಬೇಡಿ. ಜೂಜಾಟದಂತಹ ಅಭ್ಯಾಸಗಳಿಂದ ದೂರ ಇರಿ. ಹಣವನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಿದರೆ ಮಾತ್ರ ಆ ತಾಯಿ ಅಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ. ಹಾಗೆಯೇ ಮತ್ತೊಂದು ಪ್ರಮುಖ ವಿಷಯವೆಂದರೆ ಅನೇಕರು ಆಹಾರವನ್ನು ವ್ಯರ್ಥ ಮಾಡುತ್ತಾರೆ. ಅಂದರೆ ಹೊರಗಿನಿಂದ ತಂದದ್ದನ್ನು ಅಥವಾ ಮನೆಯಲ್ಲಿ ಅಡುಗೆ ಮಾಡಿದ್ದನ್ನು ಅರ್ಧ ತಿಂದು ಉಳಿದದ್ದನ್ನು ಬಿಸಾಡುತ್ತಿರುತ್ತಾರೆ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ. ನಿಮ್ಮ ಜಾತಕದಲ್ಲಿ ಶುಕ್ರನು ದುರ್ಬಲಗೊಳ್ಳುತ್ತಾನೆ. ನಿಮ್ಮ ಜಾತಕದಲ್ಲಿ ಶುಕ್ರನು ಬಲವಾಗಿದ್ದರೆ ಮಾತ್ರ ನಿಮಗೆ ಐಷಾರಾಮಿ ಜೀವನ, ವಾಹನ ಯೋಗ ಮತ್ತು ಆಧುನಿಕ ಸೌಕರ್ಯಗಳು ದೊರೆಯುತ್ತವೆ. ನೀವು ಬಳಸುವ ಯಾವುದೇ ವಸ್ತುವಾಗಿರಲಿ, ನೀವು ಪ್ರಯಾಣಿಸುವ ವಾಹನದವರೆಗೆ ಎಲ್ಲದಕ್ಕೂ ಶುಕ್ರನೇ ಕಾರಕ. ಹಾಗಾಗಿ ಇವುಗಳನ್ನು ಯಾವಾಗಲೂ ಗೌರವಯುತವಾಗಿ ನೋಡಿಕೊಳ್ಳಬೇಕು. ಇನ್ನು ಅನೇಕರು ಮಾಡುವ ತಪ್ಪೇನೆಂದರೆ ತಮ್ಮ ಬಳಿ ಇರುವ ವಾಹನಗಳನ್ನು ತಿಂಗಳುಗಟ್ಟಲೆ ಸ್ವಚ್ಛಗೊಳಿಸುವುದಿಲ್ಲ. ಧೂಳು ಹಿಡಿದ ವಾಹನಗಳನ್ನೇ ಹಾಗೆ ಬಳಸುತ್ತಾರೆ. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಪ್ರಭಾವವು ಕಡಿಮೆಯಾಗುತ್ತದೆ. ಆ ದೇವರು ನಿಮಗೆ ಬರದಂತಹ ಸೌಲಭ್ಯವನ್ನು ನೀಡಿದಾಗ ಅದನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ ತಾನೆ. ನಮ್ಮ ವಾಹನವನ್ನು ಮತ್ತು ಮನೆಯನ್ನು ನಾವು ಎಷ್ಟು ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೋ ನಮ್ಮ ಜಾತಕದಲ್ಲಿ ಶುಕ್ರನು ಅಷ್ಟೇ ಬಲಗೊಂಡು ಹೆಚ್ಚು ಲಾಭಗಳನ್ನು ನೀಡುತ್ತಾನೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ನಿಮ್ಮ ಅದೃಷ್ಟವು ಹೇಗೆ ಬೆಳಗುತ್ತದೆ ಎಂಬುದನ್ನು ನೀವೇ ನೋಡುತ್ತೀರಿ. ಅಷ್ಟೇ ಅಲ್ಲದೆ ನಿಮ್ಮ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಅಂದರೆ ಕೇವಲ ಅದು ಹೊಳೆಯುವುದು ಮಾತ್ರವಲ್ಲ, ಅದು ನಿಮ್ಮ ಜಾತಕದಲ್ಲಿರುವ ಶುಕ್ರನನ್ನು ಬಲಪಡಿಸುವ ಒಂದು ಪ್ರಕ್ರಿಯೆ. ನೀವು ನಿಮ್ಮ ವಸ್ತುಗಳನ್ನು ಎಷ್ಟು ಗೌರವಿಸುತ್ತೀರೋ ಶುಕ್ರನು ನಿಮಗೆ ಅಷ್ಟು ಒಳ್ಳೆಯ ಜೀವನವನ್ನು ಕರುಣಿಸುತ್ತಾನೆ. ಹಿಂದೆ ನಿಮಗೆ ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡಿರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಮಾತ್ರ ನೀವು ತುಂಬಾನೇ ಜಾಗರೂಕರಾಗಿರಬೇಕು. ನಿಮ್ಮ ಮನೆಯನ್ನು ಮತ್ತು ನಿಮ್ಮ ವಾಹನವನ್ನು ಚೆನ್ನಾಗಿ ಹಾಗೂ ಸುಂದರವಾಗಿ ನೋಡಿಕೊಳ್ಳಿ. ಸಮಯವನ್ನು ಕೊಂಚವೂ ವ್ಯರ್ಥ ಮಾಡದೆ ಪ್ರತಿಯೊಂದು ಕ್ಷಣವನ್ನು ನಿಮ್ಮ ಬೆಳವಣಿಗೆಗಾಗಿ ಬಳಸಿಕೊಳ್ಳಿ. ಇನ್ನೊಂದು ಪ್ರಮುಖ ವಿಷಯವೆಂದರೆ ಈ ಸಮಯದಲ್ಲಿ ನಿಮ್ಮ ಬಾಯಿಂದ ಯಾವುದೇ ತಪ್ಪು ಮಾತುಗಳಾಗಲಿ
ಅಪಶಕುನಗಳಾಗಲಿ ಬರಬಾರದು. ಯಾರನ್ನೂ ನಿಂದಿಸುವಂತೆ ಮಾತನಾಡಬೇಡಿ. ಏಕೆಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸಲಿರುವ ದಿನಗಳಾಗಿರುವುದರಿಂದ ಆ ತಾಯಿ ಬರುವಾಗ ನಿಮಗೆ ಕೆಲವು ಸೂಚನೆಗಳನ್ನು ಸಹ ನೀಡುತ್ತಾಳೆ. ಮುಂಬರುವ ದಿನಗಳಲ್ಲಿ ಯಾರಾದರೂ ಒಬ್ಬ ಸ್ತ್ರೀ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಕೆಲಸವನ್ನು ಮೆಚ್ಚಿ ನಿಮಗೆ ಯಾವುದೇ ಉಡುಗೊರೆಯನ್ನು ಕೊಟ್ಟರೆ ಅದನ್ನು ಬಿಟ್ಟುಕೊಡಬೇಡಿ. ಅದು ನಿಮಗೆ ಫೋನ್ ಕರೆ ಮೂಲಕ ಬರಬಹುದು, ಅಥವಾ ಕಚೇರಿಯಲ್ಲಿ ನಿಮ್ಮ ಮೇಲಧಿಕಾರಿಗಳು ನೀಡುವ ಅಭಿನಂದನೆಯ ರೂಪದಲ್ಲಿಯೂ ಇರಬಹುದು. ಇಂತಹ ಅವಕಾಶಗಳು ಬಂದಾಗ ಅದು ಚಿಕ್ಕದಾಗಿದ್ದರೂ ಕೀಳಾಗಿ ನೋಡಬೇಡಿ. ಇನ್ನೂ ಕೆಲವರು ಅಹಂಕಾರದಿಂದ ಇತರರು ನೀಡುವ ಅವಕಾಶಗಳನ್ನು ತಿರಸ್ಕರಿಸುತ್ತಾರೆ ಅಥವಾ ಅವರೊಂದಿಗೆ ಒರಟಾಗಿ ವರ್ತಿಸುತ್ತಾರೆ. ಆದರೆ ನೀವು ಮಾತ್ರ ನಿಮಗೆ ಸಿಗುವ ಅವಕಾಶವನ್ನು ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೀಡಿದ ಆಶೀರ್ವಾದವೆಂದು ಭಾವಿಸಿ ಸ್ವೀಕರಿಸಿ. ನೀವು ಯಾವುದೇ ರಂಗದಲ್ಲಿದ್ದರೂ ನಿಮಗೆ ಸಿಗುವ ಆ ಸಣ್ಣ ಮನ್ನಣೆಯನ್ನು ಗೌರವದಿಂದ ನೋಡಿ. ಒಬ್ಬ ಸ್ತ್ರೀ ರೂಪದಲ್ಲಿ ಆ ತಾಯಿಯು ನಿಮಗೆ ಅದೃಷ್ಟವನ್ನು ಕಳುಹಿಸಿದಾಗ ನೀವು ಮಾಡುವ ಸಣ್ಣ ತಪ್ಪಿನಿಂದಾಗಿ ಆ ಅದೃಷ್ಟವು ಕೈಜಾರಿ ಹೋಗುವ ಅಪಾಯವೂ ಇದೆ. ಆದ್ದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನು ಬಲವಾಗಿರುವಾಗ ಲಕ್ಷ್ಮೀದೇವಿಯು ಸ್ವತಃ ಬರದಿದ್ದರೂ ಯಾವುದಾದರೂ ಒಂದು ರೂಪದಲ್ಲಿ ನಿಮಗೆ ಧನವನ್ನು ಕಳುಹಿಸಲು ಪ್ರಯತ್ನಿಸುತ್ತಾಳೆ, ಸಹಾಯ ಮಾಡುತ್ತಾಳೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ, ಅಂದರೆ ಮೇ 20ರವರೆಗೆ ನಿಮಗೆ ಎದುರಾಗುವ ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ಕೈಬಿಡಬೇಡಿ. ಇನ್ನು ಎರಡನೆಯ ಮತ್ತು ಪ್ರಮುಖ ಸೂಚನೆ ಏನೆಂದರೆ, ಬೆಳಗ್ಗೆ ನೀವು ನಿದ್ರೆಯಿಂದ ಏಳುತ್ತಿದ್ದಂತೆ ಹಲ್ಲಿಯು ಕಾಣಿಸಿಕೊಂಡರೆ ಅದು ಸಾಕ್ಷಾತ್ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಪ್ರವೇಶಿಸುತ್ತಿರುವ ಬಲವಾದ ಸೂಚನೆ ಎಂದು ನಂಬಿ. ಆ ತಾಯಿಯು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ಅದಕ್ಕಾಗಿಯೇ ನಿಮ್ಮ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ಎಲ್ಲೂ ಕಸ ಕಡ್ಡಿ ಇಲ್ಲದಂತೆ ನೋಡಿಕೊಳ್ಳಿ. ಈಗ ಅಸಲಿ ವಿಷಯಕ್ಕೆ ಬಂದರೆ, ಆ ದೈವಿಕ ಶಕ್ತಿಯು ನಿಮ್ಮಿಂದ ಬಯಸುತ್ತಿರುವ ಆ ಒಂದೇ ಒಂದು ವಿಷಯವೆಂದರೆ, ಅದು ನಿಮಗೆ ಧನ, ಕನಕ, ವಸ್ತು, ವಾಹನಗಳ ಜೊತೆಗೆ ನೀವು ಬಯಸಿದ ಪ್ರೀತಿಯನ್ನು ನೀಡಲು ಬಯಸುತ್ತಿದೆ. ಆದರೆ ನಿಮ್ಮ ಜೀವನದಲ್ಲಿರುವ ಒಂದು ಶತ್ರುವಿನ ಕಾರಣದಿಂದಾಗಿ ಆ ತಾಯಿಯು ನಿಮ್ಮ ಮೇಲೆ ಕೊಂಚ ಕೋಪಗೊಂಡಿರುವಂತೆ ಕಾಣಿಸುತ್ತಿದ್ದಾಳೆ. ನೀವು ತುಂಬಾ ಒಳ್ಳೆ ಜನರು, ಎಲ್ಲರನ್ನೂ ನಂಬಿಬಿಡುತ್ತೀರಿ. ಆದರೆ ಆ ಶತ್ರುವು ನೀಡುವ ವಸ್ತುಗಳನ್ನು ಕೂಡ ನೀವು ಸ್ವಲ್ಪವೂ ಯೋಚಿಸದೆ ನಿಮ್ಮ ಮನೆಯಲ್ಲಿ ತಂದು ಇಟ್ಟುಕೊಳ್ಳುತ್ತಿದ್ದೀರಿ. ನಿಜವಾಗಿ ಆ ಶತ್ರು ನಿಮ್ಮನ್ನು ಕಷ್ಟಪಟ್ಟು ಗೆಲ್ಲಲಾಗದೆ ಹಿಂಬಾಗಿಲಿನ ಮೂಲಕ ತಾಂತ್ರಿಕ ಪ್ರಯೋಗಗಳನ್ನು ಮಾಡುತ್ತಿದ್ದಾನೆ. ಆ ಶತ್ರು ಕೆಲವು ಮಾಂತ್ರಿಕರ ಸಹಾಯದಿಂದ ಕೆಲವು ವಸ್ತುಗಳನ್ನು ಅಥವಾ ಹಣವನ್ನು ಮಂತ್ರಿಸಿ ನಿಮಗೆ ನೀಡಿರಬಹುದು. ಅಂದರೆ ಉದಾಹರಣೆಗೆ, ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಆ ಹಣವನ್ನು ಹಿಂದಿರುಗಿಸುವಾಗ, ಅಥವಾ ನೀವು ಯಾರಿಂದಲಾದರೂ ಸಾಲ ಪಡೆದಾಗ ಆ ಹಣದ ಮೇಲೆ ಕೆಲವು ತಾಂತ್ರಿಕ ಪ್ರಯೋಗಗಳನ್ನು ಮಾಡಿ ನಿಮಗೆ ನೀಡಿರಬಹುದು. ಆದರೆ ನೀವು ತಿಳಿಯದೆ ಆ ಹಣವನ್ನು ನಿಮ್ಮ ಮನೆಯಲ್ಲಿ ಅಥವಾ ಬೀರುವಿನಲ್ಲಿ ಇಟ್ಟಿರಬಹುದು. ಇದರಿಂದಾಗಿ ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಯನ್ನು ಪ್ರವೇಶಿಸಿ ನಿಮ್ಮ ಅದೃಷ್ಟಕ್ಕೆ ಅಡ್ಡಿಯಾಗುತ್ತಿದೆ. ಕೇವಲ ಹಣದ ವಿಷಯದಲ್ಲೇ ಅಲ್ಲ, ಹಳೆಯ ಬಟ್ಟೆಗಳು ಮತ್ತು ಇತರ ವಸ್ತುಗಳ ವಿಷಯದಲ್ಲೂ ಇಂತಹ ಪಿತೂರಿಗಳು ನಡೆಯುತ್ತಿರಬಹುದು. ಹಾಗಾದರೆ ಆ ಶತ್ರು ಯಾರು ಮತ್ತು ಆ ವ್ಯಕ್ತಿಯಿಂದ ನೀವು ಹೇಗೆ ಪಾರಾಗಬೇಕು ಎಂಬುದನ್ನು ಈಗ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ಹೇಳಬೇಕೆಂದರೆ, ನಿಮಗೆ ತಿಳಿಯದೆ ನೀವು ಮಾಡುತ್ತಿರುವ ಒಂದು ತಪ್ಪೇನೆಂದರೆ, ಕೆಲವು ವ್ಯಕ್ತಿಗಳು ನಿಮ್ಮ ಬಳಿ ಬಟ್ಟೆಗಳನ್ನು ಅಥವಾ ಕೆಲವು ವಸ್ತುಗಳನ್ನು ಕೇಳಿ ಪಡೆದುಕೊಂಡು ಅವುಗಳನ್ನು ಮತ್ತೆ ಹಿಂದಿರುಗಿಸುವಾಗ ಸಂಪೂರ್ಣವಾಗಿ ತುಂಬಿ ನಿಮಗೆ ನೀಡುತ್ತಿದ್ದಾರೆ. ಇದರಿಂದಾಗಿ ಆ ದುಷ್ಟ ಶಕ್ತಿಗಳು ನಿಮ್ಮ ಮನೆಗೆ ಬಂದು ನಿಮಗೆ ಅಡ್ಡಿಪಡಿಸಲು ಪ್ರಯತ್ನಿಸುತ್ತಿವೆ. ಅದಕ್ಕಾಗಿಯೇ ಮುಂದಿನ ಈ ದಿನಗಳು, ಅಂದರೆ ಮೇ 20ರವರೆಗಿನ ಕಾಲ ನೀವು ಯಾರೊಂದಿಗೂ ಯಾವುದೇ ವಸ್ತುಗಳ ವಹಿವಾಟು ನಡೆಸಬೇಡಿ. ನೀವು ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ಆ ದೈವಿಕ ಶಕ್ತಿಯು ನಿಮ್ಮ ಮನೆಯಲ್ಲೇ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಜೀವನವು ಮೊದಲಿನಂತೆ ಇರುವುದಿಲ್ಲ. ನೀವು ಊಹಿಸಿದಕ್ಕಿಂತಲೂ ಅದ್ಭುತವಾಗಿ ಬೆಳಗುತ್ತದೆ. ವಿಶೇಷವಾಗಿ ಮೇ 20ರವರೆಗೆ ನೀವು ಕೆಲವು ಜನರಿಂದ ದೂರ ಇರಬೇಕು. ಯಾರ ಹೆಸರುಗಳು ಆರ್, ಎಸ್, ಎಂ, ಸಿ ಹಾಗೂ ಎ ಅಕ್ಷರಗಳಿಂದ ಪ್ರಾರಂಭವಾಗುತ್ತದೆಯೋ ಅಂತಹವರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಸಾಧ್ಯವಾದಷ್ಟು ಅವರನ್ನು ದೂರ ಇಡಿ. ಏಕೆಂದರೆ ಅವರ ಮೂಲಕ
ನಿಮ್ಮ ಜೀವನಕ್ಕೆ ನಕಾರಾತ್ಮಕ ಶಕ್ತಿಗಳು ಬರುವ ಅಪಾಯ ಹೆಚ್ಚಾಗಿ ಕಂಡುಬರುತ್ತಿದೆ. ನಿಮ್ಮ ಅದೃಷ್ಟವನ್ನು ಕಾಪಾಡಿಕೊಳ್ಳಬೇಕೆಂದರೆ ಈ ಮುನ್ನೆಚ್ಚರಿಕೆಗಳು ಕಡ್ಡಾಯ. ಹಾಗೆಯೇ ಮುಂಬರುವ ಈ ದಿನಗಳಲ್ಲಿ ನೀವೊಂದು ಸಣ್ಣ ಪರಿಹಾರವನ್ನು ಕೂಡ ಮಾಡಿಕೊಳ್ಳಿ. ಈ ದಿನಗಳಲ್ಲಿ ಯಾವುದೇ ಸಮಯದಲ್ಲಿ ಮೊದಲು ನೀವು ಸ್ನಾನ ಮಾಡುವ ನೀರಿನಲ್ಲಿ 1 ಚಿಟಿಕೆ ಉಪ್ಪನ್ನು ಹಾಕಿಕೊಂಡು ಶುದ್ಧವಾಗಿ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯು ದೂರಾಗುತ್ತದೆ. ನಂತರ ನಿಮ್ಮ ಮನೆಯ ಸಮೀಪವಿರುವ ಲಕ್ಷ್ಮೀದೇವಿಯ ಗುಡಿಗೆ ಅಥವಾ ಕಾಳಿಕಾ ಮಾತೆಯ ದೇವಸ್ಥಾನಕ್ಕೆ ಅಥವಾ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ. ಅಲ್ಲಿ ಆ ದೈವಿಕ ಶಕ್ತಿಯನ್ನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ. ನಿಮ್ಮ ಜೀವನದಲ್ಲಿರುವ ಕಷ್ಟಗಳನ್ನು ದೂರ ಮಾಡುವಂತೆ, ನಿಮ್ಮನ್ನು ಕಾಡುತ್ತಿರುವ ಶತ್ರುಗಳಿಂದ ರಕ್ಷಣೆ ಕೊಡುವಂತೆ ಅಮ್ಮನನ್ನು ಪ್ರಾರ್ಥಿಸಿ. ಆ ತಾಯಿಯ ಆಶೀರ್ವಾದವಿದ್ದರೆ ನಿಮಗೆ ಇನ್ನು ಮುಂದೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ನಿಮ್ಮ ಜೀವನವನ್ನು ಬದಲಾಯಿಸುವ ಅದ್ಭುತ ಬದಲಾವಣೆಗಳಿಗಾಗಿ ನೀವು ಸಿದ್ಧರಾಗಿರಿ. ಹಾಗೆಯೇ ನೀವು ದೇವಾಲಯಕ್ಕೆ ಹೋದಾಗ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಆ ದೈವಿಕ ಶಕ್ತಿಯನ್ನು ಮನಸ್ಫೂರ್ತಿಯಾಗಿ ಆಹ್ವಾನಿಸಿ. ಓ ದೇವಿ, ನಮ್ಮ ಜೀವನದಲ್ಲಿರುವ ಕಷ್ಟಗಳನ್ನು ಒರೆಸಿ ಹಾಕಿ ನಮಗೆ ದ್ರೋಹ ಮಾಡುತ್ತಿರುವ ಶತ್ರುಗಳನ್ನು ನಮ್ಮ ದಾರಿಯಿಂದ ತೊಲಗಿಸು ಎಂದು ಮನಸ್ಪೂರ್ವಕವಾಗಿ ಪ್ರಾರ್ಥಿಸಿ. ವಾಸ್ತವದಲ್ಲಿ ಆ ಅದ್ಭುತ ಶಕ್ತಿಯು ನಿಮ್ಮಿಂದ ಬಯಸುತ್ತಿರುವ ಏಕೈಕ ವಿಷಯ ಇದೇ ಆಗಿದೆ. ನಿಮ್ಮನ್ನು ಕಾಡುತ್ತಿರುವ ಶತ್ರುಗಳನ್ನು ಕ್ಷಮಿಸಬೇಕೆ ಅಥವಾ ಬೇಡವೇ ಎಂದು ತಾಯಿಯು ನಿಮ್ಮ ಅನುಮತಿಯನ್ನು ಕೇಳುತ್ತಿದ್ದಾಳೆ. ಆದ್ದರಿಂದ ನೀವು ದೇವಸ್ಥಾನದಲ್ಲಿ ಆ ತಾಯಿಯ ಮುಂದೆ ನಿಂತು, ಆ ಶತ್ರು ಕೇವಲ ನನಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಅನ್ಯಾಯ ಮಾಡಿದ್ದಾನೆ, ನನ್ನನ್ನು ಅನೇಕ ರೀತಿಯಲ್ಲಿ ಕಾಡುತ್ತಿದ್ದಾನೆ, ಹಾಗಾಗಿ ಅವನಿಗೆ ತಕ್ಕ ಶಿಕ್ಷೆ ಕೊಡು ಎಂದು ನೀವು ಒಂದೇ ಒಂದು ಮಾತು ಅಮ್ಮನನ್ನು ಬೇಡಿಕೊಳ್ಳಿ ಸಾಕು. ಆನಂತರ ಆ ಶತ್ರುಗಳ ಮೇಲೆ ಆ ತಾಯಿಯು ಉಗ್ರ ರೂಪವನ್ನು ತಾಳುತ್ತಾಳೆ. ಕೆಲವು ವರ್ಷಗಳಿಂದ ಆ ಅದೃಶ್ಯ ಶಕ್ತಿಯು ನಿಮ್ಮ ಬೆನ್ನ ಹಿಂದೆಯೇ ಇರುತ್ತಿದೆ, ಕೇವಲ ನಿಮ್ಮಿಂದ ಈ ಅನುಮತಿಯನ್ನು ಪಡೆಯುವುದಕ್ಕಾಗಿ. ನೀವು ಯಾವಾಗ ಆ ತಾಯಿಗೆ ಈ ವಿಷಯವನ್ನು ತಿಳಿಸುತ್ತೀರೋ ಎಂದು ಅಮ್ಮನವರು ಕಾಯುತ್ತಿದ್ದಾರೆ. ಹಾಗಾಗಿ ಈ ಮೇ 20ರ ಒಳಗೆ ನಿಮ್ಮ ಜೀವನವು ಊಹಿಸದ ತಿರುವನ್ನು ಪಡೆಯುತ್ತದೆ. ತಾಯಿಯ ಆಶೀರ್ವಾದದೊಂದಿಗೆ ನೀವು ಬಯಸಿದ ಹಣ, ಐಶ್ವರ್ಯ, ಸ್ವಂತ ಮನೆ, ವಾಹನ ಹೀಗೆ ಪ್ರತಿಯೊಂದು ನಿಮ್ಮ ಬಳಿ ಸೇರುವುದು ಖಚಿತ. ಸಣ್ಣ ಸಣ್ಣ ಸಂತೋಷಗಳಿಂದ ಆರಂಭವಾಗಿ ನಿಮ್ಮ ಜೀವನವಿಡೀ ಅಪಾರ ಆನಂದದಿಂದ ತುಂಬಿರುತ್ತದೆ. ನಿಮ್ಮ ಪ್ರೇಮ ಜೀವನದಲ್ಲೂ ನೀವು ಒಳ್ಳೆಯ ಶುಭ ಸಮಾಚಾರಗಳನ್ನು ಕೇಳುತ್ತೀರಿ. ಅನಾರೋಗ್ಯದ ಸಮಸ್ಯೆಗಳು ದೂರಾಗುತ್ತವೆ. ನಿಂತು ಹೋಗಿರುವ ನಿಮ್ಮ ವ್ಯಾಪಾರವು ಮತ್ತೆ ಚೇತರಿಸಿಕೊಂಡು ಲಾಭದ ಹಾದಿಯನ್ನು ಹಿಡಿಯುವುದು ಖಚಿತ. ಒಂದು ಮಾತಿನಲ್ಲಿ ಹೇಳುವುದಾದರೆ, ನಿಮ್ಮ ಜೀವನವು ಒಂದು ಸುಂದರವಾದ, ಅದ್ಭುತವಾದ ಪಯಣವಾಗಿ ಬದಲಾಗುವುದನ್ನು ನೀವೇ ಸ್ವತಃ ನೋಡುತ್ತೀರಿ. ಅಮ್ಮನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ. ಇನ್ನು ಇಂದಿನಿಂದ ಸರಿಯಾಗಿ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳು ಹೇಗಿರುತ್ತವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಲ್ಲವೇ? ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳನ್ನು ಮತ್ತು ನಾನು ಹೇಳಿದ ಪೂಜಾ ಪರಿಹಾರಗಳನ್ನು ಪಾಲಿಸಿ ಉತ್ತಮ ಜೀವನವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.